ಸಿಎಂ ಅವರು ಮೀಟಿಂಗ್ ಕರೆದಿದ್ದಾರೆ ಸರ್ ಶಾಸಕರು. ಅನೇಕ ಶಾಸಕರುಗಳು ಪ್ರತಿನಿತ್ಯ ಬಂದು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅದಕ್ಕೆ ಮುಖ್ಯಮಂತ್ರಿಗಳು ಇಲ್ಲಪ್ಪ ನೀವು ಬಂದು ಇಲ್ಲಿ ನನ್ನನ್ನು ಕಾಯ್ಕೊಂಡು ಇದು ಮಾಡುವ ಸಮಯ ವ್ಯರ್ಥ ಮಾಡ್ಕೊಳ್ಳೋದು ಬೇಡ. ಕ್ಷೇತ್ರಗಳಲ್ಲಿ ಹೋಗಿ ಕೆಲಸ ಮಾಡ್ಕೊಳ್ಳಿ. ನಾವು ಅನೇಕ ಕಾರ್ಯಕ್ರಮಗಳನ್ನೆಲ್ಲ ಕೊಟ್ಟಿದ್ದೇವೆ. ಅದರಿಂದ ನಾನೇ ನಿಮಗೆ ಅವಕಾಶ ಕೊಡ್ತೇನೆ. ನಿಮ್ದು ಏನೇನು ಸಮಸ್ಯೆಗಳಿದೆ ಅದನ್ನೆಲ್ಲ ನಾವು ಮಂತ್ರಿಗಳನ್ನು ಕರೀತೇನೆ, ಮುಖ್ಯವಾದಂಥ ಇಲಾಖೆಗಳನ್ನ ಮಂತ್ರಿಗಳನ್ನು ಕರೀತೇನೆ. ಬಂದು ನಿಮಗೇನು ಕೆಲಸ ಆಗಬೇಕು ಅಥವಾ ನಿಮ್ಮ ಸಮಸ್ಯೆ ಏನಿದೆ ಅದನ್ನು ಚರ್ಚೆ ಮಾಡಿ ಅದನ್ನು ಬಗೆಹರಿಸ್ಕೊಡ್ತೀನಿ ಅಂತ ಹೇಳಿ ನಾಳೆಗೆ ಅಂತ ಇತ್ತು. ಅದು ನಿನ್ನೆ ಅಡ್ಜರ್ನ್ ಆಯ್ತಲ್ಲ, ಹಾಗಾಗಿ ಇವತ್ತೇ ಮಾಡೋಣ ಅಂತೇಳಿ ಕರೆದಿದ್ದಾರೆ. ನಾವೆಲ್ಲರೂ ಕೂಡ ಬೆಳಗ್ಗಿಂದ ಸಾಯಂಕಾಲವರೆಗೂ ಇವತ್ತು ಬ್ಯಾಚ್ ಬೈ ಬ್ಯಾಚು 3 ಜಿಲ್ಲೆ ಅಥವಾ 4 ಜಿಲ್ಲೆ ಆ ಥರ ಏನೋ ಒಂದು ಅರೇಂಜ್ಮೆಂಟ್ ಮಾಡಿದ್ದಾರೆ. ಅವ್ರ ಸಮಸ್ಯೆಗಳನ್ನೆಲ್ಲ ಕೇಳಿ ಉತ್ತರ ಕೊಡ್ತಾರೆ. ಕಾಂಗ್ರೆಸ್ ಎಂಎಲ್ಎಗಳು ಮಾತ್ರ ಕರೆದಿದ್ದಾರೆ. ಹೌದು, ಕಾಂಗ್ರೆಸ್ ಒಂದು ಯುನೈಟೆಡ್ ಆಗಿರ್ಬೇಕಲ್ವಾ. ಆ ಡಿಸ್ಟ್ರಿಕ್ಟಿನಲ್ಲಿ ಬರುವಂತ ಪಕ್ಷದ ಸಮಸ್ಯೆಗಳನ್ನು ಬಗೆಹರಿಸಬೇಕು. ಈಗ ನಾನು ಹೋಮ್ ಮಿನಿಸ್ಟರ್ ಇಲ್ವಲ್ಲ, ಹಾಗಾಗಿ ನನಗೆ ಅದರ ಬಗ್ಗೆ ಮಾಹಿತಿ ಇಲ್ಲ. ವಿರುದ್ಧ ಆರೋಪ ಬಂದಿದೆ ಸರ್. ಇವತ್ತು ಹನೂರ್ ಕೇಸ್ ಸಂಬಂಧಪಟ್ಟಂತೆ ಸಿಐಡಿ ಒಪ್ಪಿಸಿದ್ದಾರೆ ಸರ್ ಕೇಸನ್ನು. ಅಲ್ಲ, ಅದು ರೆಗ್ಯುಲರ್ ಆಗಿ ನಾವು ಇಂತಹದ್ದು ಘಟನೆಗಳಾದಾಗ ನಮಗೆ ಸರ್ಕಾರಕ್ಕೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಅನುಮಾನಗಳು, ಡೌಟ್ಗಳು ಬಂದಾಗ ಅದನ್ನು ಸಿಐಡಿ ಕೊಡ್ತೇವೆ. ಅದೇ ರೀತಿಯಲ್ಲಿ ಮಾಡಿದ್ದಾರೆ. ಅದರಲ್ಲಿ ಏನು ಹೊಸದೇನಿಲ್ಲ. ಥ್ಯಾಂಕ್ ಯು.